ನೋಡಿ, ಯಾರಿಗೆಲ್ಲ ಡಯಾಬಿಟಿಸ್ ಇದೆ, ಮಧುಮೇಹ ಇದೆ, ಅವರುಗಳಿಗೆ ಮಸಲ್ಸ್ ತುಂಬ ಇಂಪಾರ್ಟೆಂಟ್. ಈ ಮಸಲ್ಸ್ ಹೆಂಗೆ ಅಂತ ಹೇಳಿದ್ರೆ, ಇದಕ್ಕೆ ಇನ್ಸುಲಿನೇ ಬೇಡ, ಹಾಗೆ ನಿಮ್ಮ ರಕ್ತದಲ್ಲಿನ ಸಕ್ಕರೆನ ಖಾಲಿ ಮಾಡುವಂಥ ಕೆಪಾಸಿಟಿ ಇದೆ ಅದಕ್ಕೆ. ಸೊ ಆ ಕೆಪಾಸಿಟಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಿಮಗೆ ಮಾಂಸಖಂಡಗಳು ಚೆನ್ನಾಗಿರಬೇಕು, ಮಸಲ್ಸ್ ಚೆನ್ನಾಗಿ ಬಿಲ್ಡ್ ಆಗಿರಬೇಕು. ನಿಮಗೆ ಮಸಲ್ಸೇ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಮಸಲ್ಸ್ ವೇಸ್ಟಿಂಗ್ ಆಗಿದೆ ಅಂತ ಹೇಳಿದ್ರೆ, ಖಂಡಿತವಾಗಲೂ ಡಯಾಬಿಟಿಸಿಂದ ಬರುವಂಥ ಕಾಂಪ್ಲಿಕೇಶನ್ಸ್ಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅವರು ದಯವಿಟ್ಟು ಇವತ್ತಿಂದನೇ ಅಥವಾ ನಾಳೆಯಿಂದನೇ ವಾಕಿಂಗ್ನ ಶುರು ಮಾಡಿ. ಬ್ರಿಸ್ಕ್ ವಾಕಿಂಗ್, ಅದು 3/4 ಗಂಟೆ ಬ್ರಿಸ್ಕ್ ವಾಕ್ ಮಾಡಬೇಕಾಗತ್ತೆ. ಯಾಕೆ ಬ್ರಿಸ್ಕ್ ವಾಕ್ ಮಾಡಬೇಕು, ಯಾಕೆ ಮಿನಿಮಲ್ ಮಸಲ್ ಸ್ಟ್ರೆಂಥಿಂಗ್ ಎಕ್ಸಸೈಸ್ ಮಾಡಬೇಕು, ಯಾಕೆ ದಿನನಿತ್ಯ ವ್ಯಾಯಾಮದ ಇಂಪಾರ್ಟೆನ್ಸ್ ಅಷ್ಟಿದೆ ಅಂತ ಹೇಳಿದ್ರೆ, ನಾವು ಏನೇ ಹೊಟ್ಟೆಗೆ ಆಹಾರ ತೊಗೊಂಡ್ರೂ ಕೂಡ ಅದು ಫೈನಲಿ ಗ್ಲೂಕೋಸಾಗಿ ಕನ್ವರ್ಟ್ ಆಗುತ್ತೆ, ಅದು ಬ್ಲಡ್ಡಿಗೆ ಹೋಗುತ್ತೆ. ಬ್ಲಡ್ಡಲ್ಲಿ ಏನಾಗುತ್ತೆ, ವ್ಯಾಯಾಮ ಟೈಮ್ನಲ್ಲಿ ಏನಾಗುತ್ತೆ, ಮಸಲ್ಸ್ಗಳು ಆ ಗ್ಲೂಕೋಸ್ನ ಡೈರೆಕ್ಟಾಗಿ ಅಬ್ಸರ್ವೇಷನ್ ಮಾಡೋದಕ್ಕೆ ಇನ್ಸುಲಿನ್ನೇ ಬೇಡ. ಗೊತ್ತಾ ನಿಮಗೆ? ಮಸಲ್ಸಿಗೆ ಇನ್ಸುಲಿನೇ ಬೇಡ, ಡೈರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ. ಅವಾಗ ಅಬ್ಸರ್ವ್ ಮಾಡಿರೋಂಥ ಗ್ಲೂಕೋಸ್ 2 ಪಾಸಿಬಿಲಿಟಿ ಇರುತ್ತೆ. ಒಂದು, ಗ್ಲೈಕೋಜನ್ ಆಗಿ ಸ್ಟೋರ್ ಮಾಡಿಕೊಂಡು ಮುಂದೆ ನಿಮಗೆ ಯಾವಾಗಾದರೂ ಎನರ್ಜಿ ಬೇಕು ಅಂತ ಹೇಳಿದ್ರೆ ಅವಾಗ ಗ್ಲೈಕೋಜನ್ ಆಗಿರೋದು ಗ್ಲೂಕೋಸ್ನ ಕನ್ವರ್ಟ್ ಆಗುತ್ತೆ, ಗ್ಲೂಕೋಸ್ ಮತ್ತು ಎನರ್ಜಿ ಕೊಡುತ್ತೆ. ಇನ್ನೊಂದು ಪಾಸಿಬಿಲಿಟಿ ಏನಂತ ಹೇಳಿದ್ರೆ ATP, ಅದು ಫುಲ್ ಕರಗಿಬಿಟ್ಟು ಶಕ್ತಿ ಕೊಡುತ್ತೆ, ಎನರ್ಜಿ ಕೊಡುತ್ತೆ, ATP ಆಗಿ ಪರಿವರ್ತನೆ ಆಗುತ್ತೆ. ಸಿಕ್ಕಾಪಟ್ಟೆ ವ್ಯಾಯಾಮ ಮಾಡಿದ್ರಿ, ಜಿಮ್ಮಲ್ಲಿ ಪ್ರೆಸ್ ಮಾಡ್ತಿದ್ದೀರಾ, ಭಾರೀ ಜಿಮ್ ಎಕ್ಸಸೈಸ್ 1-2 ತಾಸು ಮಾಡ್ತಿದ್ದೀರಾ ಡಯಾಬಿಟಿಕ್ ಪೇಷಂಟ್ಸ್ನವ್ರು ಅಂತ ಹೇಳಿದ್ರೆ, ಅಲ್ಲಿ ಅದು ಎಂತ ಆಗುತ್ತೆ, ಮಸಲ್ಸಿಂದ ಲ್ಯಾಕ್ಟೇಟಾಗಿ ಕನ್ವರ್ಟ್ ಆಗಿ ಮತ್ತೆ ರಕ್ತಕ್ಕೆ ಸೇರಿಕೊಂಡು ಮತ್ತೆ ಲಿವರ್ಗೆ ಹೋಗಿ ಮತ್ತೆ ಲಿವರಿಂದ ಈ ಲ್ಯಾಕ್ಟೇಟ್ ಏನಾಗುತ್ತೆ, ಶುಗರಾಗಿ ಕನ್ವರ್ಟ್ ಆಗಿ ಮತ್ತೆ ರಕ್ತಕ್ಕೆ ಸೇರ್ಕೊಳುತ್ತೆ. ಅದರಿಂದ ಹೆವಿ ಎಕ್ಸಸೈಸ್ ಕೂಡ ತುಂಬ ಒಳ್ಳೆಯದಲ್ಲ. ಮಿನಿಮಲ್ ಎಕ್ಸಸೈಸ್ 3/4 ಗಂಟೆ ಬ್ರಿಸ್ಕ್ ವಾಕಿಂಗ್ ಆಲ್ವೇಸ್ ಗುಡ್. ಜೊತೆಗೆ ಮಿನಿಮಲ್ ಮಸಲ್ ಸ್ಟ್ರೆಂಥಿಂಗ್ ಎಕ್ಸಸೈಸು, ಸ್ಕ್ವಾಟು, ಪುಷಪ್ಸ್, ಎಸ್ಪೆಷಲಿ ನಾನು ಹೇಳ್ತಾ ಇರ್ತೀನಿ, ವಾಲ್ ಪುಷಪ್ಸ್ ಮಾಡಿ, ಸೋಲಿಯಸ್ ಪುಷಪ್ಸ್ ಮಾಡಿ ಅಂತೆಲ್ಲ ಹೇಳಿ, ಇದೆಲ್ಲ ಮಾಡಿ ಆಹಾರದಲ್ಲಿ ಪತ್ತೆ ಮಾಡಿದರೆ, ದಿನನಿತ್ಯ ವ್ಯಾಯಾಮ ಮಾಡ್ಕೊತಾ ಇದ್ದರೆ ಖಂಡಿತವಾಗಲೂ ನಿಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದು. ಇದು ಎಸ್ಪೆಷಲಿ ಟೈಪ್ 2 ಡಯಾಬಿಟಿಸ್ ಪೇಷಂಟ್ಸ್ಗಳಿಗೆ ನಾನು ಹೇಳ್ತಾ ಇರೋವಂಥದ್ದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ 19ನೇ ತಾರೀಕು ಜುಲೈ 19ಕ್ಕೆ ನನ್ನ ವೆಬಿನಾರ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಯಾರೆಲ್ಲ ಇನ್ನೂ ರಿಜಿಸ್ಟರ್ ಆಗಿಲ್ಲ, ಕೆಲವೇ ಸೀಟ್ಸ್ಗಳಿದ್ದಾವೆ. ಇವತ್ತೇ 9008710752ಗೆ ವಾಟ್ಸಪ್ ಮಾಡಬೇಕು. ಕಾಲ್ ಮಾಡಿದರೆ ಖಂಡಿತ ರಿಸೀವ್ ಮಾಡಲ್ಲ. ವಾಟ್ಸಪ್ ಮಾಡಿ, ನಿಮಗೊಂದು ಲಿಂಕ್ ಬರುತ್ತೆ, ಅದಕ್ಕೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.